12th ಮಿಡ್ ನೈಟ್ ಅಂದ್ರೆ ಆಗಸ್ಟ್ 15 ರಾತ್ರಿ 12 ಗಂಟೆ ಮಧ್ಯರಾತ್ರಿಯಲ್ಲಿ 1947ರಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದರೆ ಭಾರತ ದೇಶದಲ್ಲಿ ವಾಸಿಸುವಂತ ಪ್ರಜೆಗಳಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅದು ಯಾವಾಗ ಸಿಗುತ್ತೆ ಅಂದ್ರೆ ಸ್ವಾಮಿ ವಿವೇಕಾನಂದರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಾರತ ದೇಶ ಸಿಕ್ಕಂತ ಸ್ವಾತಂತ್ರ್ಯ 100 ವರ್ಷ ಕಳೆದ ಮೇಲೆ ಗತಿಸಿದ ಮೇಲೆ ಅಲ್ಲಿನ ಪ್ರಜೆಗಳಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಹೆಂಗ್ ಸಿಗುತ್ತೆ ಸ್ಪಷ್ಟವಾಗಿ ಅವಾಗ್ಲೇ ಹೇಳಿದ್ದಾರೆ ಅವರು. ಅಂದ್ರೆ 1947 2047 ಈ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ 100 ಇಯರ್ಸ್ ಕಂಪ್ಲೀಟ್ ಆಗುತ್ತೆ 2047 ಸೊ ಇನ್ನೇನು 5G ಬಂತು. 5G ಫುಲ್ ಕಂಪ್ಲೀಟ್ ಆಗ್ಬೇಕಾದ್ರೆ 2030 ಬೇಕಾಗುತ್ತೆ ಮೋಸ್ಟ್. ಇನ್ 4 ಇಯರ್ಸ್ ನೀಡ್. ಆ 4 ಇಯರ್ಸ್ ನೀಡ್ ಅಲ್ಲಿ 2030 ಅಂದ್ರೆ 4 ವರ್ಷ ಗ್ಯಾಪ್. ಆ 30 into 47 ಅಂದ್ರೆ 27 30 40 17 ಈ 17 ಪ್ಲಸ್ 4 21 ಅಂದ್ರೆ ಇನ್ನು 21 ವರ್ಷ ಬೇಕು ನಮ್ಗೆ ಒಬ್ಬೊಬ್ಬ ಪ್ರಜೆಗೂ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ. ಸೊ ಅವಾಗ ಸಂಪೂರ್ಣವಾಗಿ ಭಾರತ ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಸೊ ಅವಾಗ ಸಂಪೂರ್ಣವಾಗಿ ಡಿಜಿಟಲ್ಕರಣ ಆಗಿರುತ್ತೆ ಭಾರತ ದೇಶ. ಅವಾಗ ಎಲ್ಲಾ ದೇಶಗಳು ಎಲ್ಲಾ ರಾಷ್ಟ್ರಗಳು ನಮ್ಮ ಭಾರತದ ಕಡೆ ಹಿಂಗ್ ಮುಖ ಮಾಡಿ ನೋಡ್ತಾರ ಅಂದ್ರೆ ಟರ್ನಿಂಗ್ ಆಗ್ಬಿಡುತ್ತೆ. ಅವಾಗ ನಮ್ ದೇಶ ಗ್ಲೋಬಲ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಕಾಯ್ಬೇಕಾಗುತ್ತೆ. 2047 ತನಕ ಯಾರು ಇರ್ತಾರೋ ಯಾರು ಬಿಡ್ತಾರ, ಯಾರು ಇರೋದು ಮುಖ್ಯ ಅಲ್ರಿ. ನಾವ್ ಇವತ್ತು ಇರ್ತೀವಿ ನಾಳೆ ಹೋಗ್ತೀವ. ಇನ್ನು ಅನಿಲ್ ಅವರೇ, ನೀವು ನಾನು ಒಂದ್ ಮಾತು ಹೇಳ್ತೀನಿ, ಇವತ್ತು ಇರ್ತೀವಿ ನಾಳೆಲ್ಲ. ಈಗ ನನ್ನ ವಯಸ್ಸನ್ನ ಆಧಾರಿತವಾಗಿ ಹೇಳ್ತೀನಿ. ನಾನು ಇವಾಗ ನಿಮ್ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ನನ್ಗೆ 30 ಅಬೌವ್. ಆ ಒಂದು ನಾನು ಅನಿಲ್ ಅವರೇ ನೀವು ಏನ್ ಮಾಡ್ತಾ ಇದೀನಿ ಅಂತ ಕೇಳಿದ್ರೆ ನಾನು ಇವಾಗ ಪ್ರೆಸೆಂಟ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದಕ್ಕಿಂತ ಹಿಂದೆ ಏನ್ ಮಾತಾಡ್ತಾ ಇದ್ದೀರಾ ಅಂತಂದ್ರೆ, ಹಿಂದೆ ನಾನು ಮಲಗಿದ್ದೆ. ಇದಕ್ಕಿಂತ ಹಿಂದೆ ನಾನು 40 ವರ್ಷದ ಹಿಂದೆ ಎಲ್ಲಿದ್ದೆಪ್ಪ ಅನ್ನೋದು ನನಗೆ ಗೊತ್ತಿಲ್ಲ. 40 ವರ್ಷದ ಹಿಂದೆ ಕೇಳಿದ್ರೆ ನಾನು ಎಲ್ಲಿದ್ದೆ ಅಂತ ನನಗೆ ಗೊತ್ತಿಲ್ಲ ಅಂದ್ಮೇಲೆ ಇನ್ನು 2047 ವರ್ಷದಿಗೆ ನಾನು ಇರ್ತೀನೋ ಇಲ್ವೋ, ಸರಿನಾ? ಆದ್ರೆ ಮುಂದಿನ ಒಂದು ಪೀಳಿಗೆ ಅಂತ ಇರುತ್ತಲ್ಲ, ಅದಕ್ಕೋಸ್ಕರ ಆದ್ರೂ ನಾವು ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋದು ತಪ್ಪಿಲ್ಲ. ಹಾಗಂತ ನಾವ್ ಇರ್ತೀವೋ ಇಲ್ವೋ ಅಂತ ಅನ್ಕೊಂಡು ಏನ್ ಬೇಕಾದು ಮಾಡ್ತೀವಿ, ಏನ್ ಬೇಕಾದು ನಡೆಯುತ್ತೆ, ಇವತ್ತು ಉಂಡಿದ್ದೆ ನಮ್ದು ಯಾಕೆ ನಮ್ಗೆ ಅನ್ನೋದು ತಪ್ಪು ಕಲ್ಪನೆ. ಸೊ ಮಕ್ಕಳಿಲ್ಲ, ಸೊ ಮಕ್ಕಳಿದ್ದವ್ರಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ. ಸೊ ಸಂಸಾರ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ. ಅವ್ರ ಮಕ್ಕಳನ್ನ ಬೆಳೆಸೋ ಒಂದು ವ್ಯವಸ್ಥಿತವಾಗಿ. ಸೊ ಮುಂದಿನ ಜನರೇಷನ್ ಹಿಂಗಿರ್ಬೇಕು. ಅದಕ್ಕೆ ಹಳೆ ಕಾಲದ ದುಷ್ಟರಿಂದ ದೂರ ಇರ್ಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ಕೆಟ್ಟ ಸಹವಾಸಗಳನ್ನ ಮಾಡಬೇಡಿ. ಆದಷ್ಟು ಒಳ್ಳೆ ಸಹವಾಸ ಮಾಡಕ್ ಹೋಗದಿದ್ರು ಚಿಂತೆಯಲ್ಲಿ ಕೆಟ್ಟವರಿಂದ ದೂರ ಇರಿ. ಈ ಒಳ್ಳೆಯವರು ನಂಬಕ್ ಆಗ್ತಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ. ಸೊ ಒಳ್ಳೆಯವ್ರನ್ನ ಕೂಡ ಹಾಳು ಮಾಡ್ತಾ ಇದಾರೆ ಕೆಟ್ಟವ್ರು ಸೇರ್ಕೊಂಡು. ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ದೇಶದಲ್ಲಿ. ನಂಬಿಕೆ ಅನ್ನೋದು ಹೋಗ್ಬಿಟ್ಟಿದೆ. 2000 ಇಸ್ವಿ ಯಾವಾಗ ಬಂತು ಅವಾಗಿಂದ ನಂಬಿಕೆ ಹೋಗ್ತಾ ಇದೆ. 1990ರಲ್ಲಿ ಇತ್ತು ನಂಬಿಕೆ ಅನ್ನೋದು. ಆ 1990 ಕಳೆದ ಮೇಲೆ ನಂಬಿಕೆ ಅನ್ನೋದೇ ಹೋಯ್ತು. ಸೊ ಅದಕ್ಕೆ ಕಾನೂನು ತುಂಬಾ ಫಾಸ್ಟ್ ಆಗ್ತಾ ಇದೆ ಇವಾಗ. ಸೊ ಏನಾದ್ರು ಮೊದ್ಲು ಏನಾದ್ರು ಸ್ಟಾಂಪ್ ಪೇಪರ್ ಮೇಲೆ ಬರ್ಕೊಡ್ತಾ ಇದ್ರು. ಅನಿಲ್ ಅವರು 50,000 ದುಡ್ಡು ತೆಗೆದುಕೊಂಡಿರ್ತಾರೆ ಈ ದಿನಾಂಕ, ಸ್ಟಾಂಪ್ ಪೇಪರ್ ಬಾಂಡ್ ಒಬ್ರು ವಕೀಲರು ತಂದು ಕೊಡ್ತಾರೆ. ಸೊ ನಾಳೆ ಏನಾದ್ರು ಕೊಡದೇ ಇದ್ರೆ ಈ ಸ್ಟಾಂಪ್ ಪೇಪರ್ ಇಟ್ಕೊಂಡು ನಿಮ್ಮನ್ನ ಕೋರ್ಟಿಗೆ ಎಳಿತೀನಿ, ಜೈಲಿಗೆ ಹಾಕಿಸ್ತೀನಿ, ಸ್ಟೇಷನ್ ಕರ್ಸ್ತೀನಿ ಅಂತ ಹೇಳ್ತಾ ಇದ್ರು. ಈ ಬದನೆಕಾಯಿ ಏನು ಇಲ್ಲ. ಯಾವನಾದ್ರೂ ಸ್ಟಾಂಪ್ ಪೇಪರ್ ಇಟ್ಕೊಂಡ್ ಬಂದು ನಿಮ್ಗೆ ತೋರಿಸ್ತಾರೆ ಸಾಲ ಕೊಟ್ಟಿನ ಅಂತ ತೋರಿಸ್ಕೊಂಡ್ರೆ ಅವನನ್ನು ಒಳಗಡೆ ಹಾಕ್ತಾರೆ, ನಿಮ್ಮನ್ನಲ್ಲ. ಯಾರಾದ್ರೂ ಸಾಲ ಕೊಟ್ಟಿರೋರು ಕೈ ಮುಗಿದು ಸೊ ಕೊಟ್ಟಿದ್ದೀರಾ ಕೊಡ್ರಪ್ಪ ಅಂತ ಕೇಳ್ಬೇಕು ಹೊರತಾಗಿ ದೌರ್ಜನ್ಯ ಮಾಡೋಂಗಿಲ್ಲ. ಬಡ್ಡಿ ಏನಾದ್ರು ಕೇಳಿದ್ರೆ ಮತ್ತೆ ನಾನ್ ಬೇಲ್. ಸೊ ಈ ತರ ಕಾನೂನುಗಳು ಬರ್ತಾ ಇದಾವೆ, ಬಂದಿದಾವೆ ಆಲ್ರೆಡಿ. ಅದ್ರ ಬಗ್ಗೆ ನಂಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ, ಗೊತ್ತಿದೆ ನಾನು ಮಾತಾಡಕ್ಕಾಗಲ್ಲ. ಸೊ ಹಾಗಾಗಿ ನೀವು ದುಡ್ಡು ಕೊಟ್ಟಿದ್ದೀರಲ್ಲಪ್ಪ, ನಿಮ್ಮ ಹತ್ರ ಇದೇ ಕೊಟ್ಟಿದ್ದೀರ ದುಡ್ಡು ಕೊಡಿ ಅಂತ ಯಾರು ಹೇಳಿದ್ರಿ ನಿಮ್ಗೆ? ದುಡ್ಡು ಕೊಡಬೇಕಾದ್ರೆ ಒಂದು ವ್ಯವಸ್ಥಿತವಾದ ಒಂದು ಪ್ರಾಮಿಸರಿ ನೋಟಿಸ್ ಇದೆ, ಸರ್ಕಾರದಿಂದ ಪರವಾನಗಿ ಇದೆ. ಅದು ಪ್ರಾಮಿಸರಿ ನೋಟಿಸ್ ಮೇಲೆ ಸಿಗ್ನೇಚರ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಗೊತ್ತಾ? ₹1ಗಿಂತ ಒಳಗಡೆ ಇರುತ್ತೆ ಇಷ್ಟು ಪೈಸಾ ಅಂತ. ಅದ್ರ ಮೇಲೆ ನೀವು ಆ ವ್ಯಕ್ತಿಗೆ ಕೊಡಬೇಕು. ಆ ವ್ಯಕ್ತಿ ವ್ಯವಸ್ಥಿತವಾಗಿ ಯಾವ ರೀತಿ ಇದ್ದಾನೆ, ಎಕನಾಮಿಕಲ್ ವೀಕ್ ಇದಾನ ಅಥವಾ ಸ್ಟ್ರಾಂಗ್ ಇದಾನ, ಸೊ ಆ ವ್ಯಕ್ತಿ ಆಧಾರಿತವಾಗಿ ನೀವು ಎಷ್ಟು ಕೊಡ್ಬೇಕು ಅಷ್ಟನ್ನ ನೀವು ಕೆಪಾಸಿಟಿ ಮೇಲೆ ಕೊಡ್ಬೇಕು ಹೊರತಾಗಿ ಆ ವ್ಯಕ್ತಿ ಹಿಂದ್ಗಡೆ ಒಂದು 2 ಎಕರೆ ಜಮೀನ್ ಇದೆ, 4 ಎಕರೆ ಒಂದು ಹೂವಿನ ತೋಟ ಇದೆ,